ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುರುವಾರ, ರಾಯರಿಗೆ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಾದಮೇಲೆ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರಾಯರಿಗೆ ಪೂಜೆ ಮಾಡಿದ ದಿನ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಮನೆಯೆಲ್ಲ ಪ್ರಶಾಂತವಾಗಿರುತ್ತೆ. ಪೂಜೆ ಮಾಡಿರೋ ರಾಯರನ್ನು ನೋಡೋಕ್ಕೆ ಒಂಥರ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ ಆಗ್ತಾ ಇರುತ್ತೆ. ನೀವು ಯಾರಾದರೂ ರಾಯರನ್ನು ಪೂಜಿಸ್ತಾ ಇದ್ದರೆ, ರಾಯರಿಗೆ ಪ್ರತಿ ಗುರುವಾರ ಪೂಜೆ ಮಾಡ್ತಾ ಇದ್ದರೆ, ಆ ದಿನ ಏನೋ ಒಂದು ನಿಮಗೆ ಮನಸ್ಸಲ್ಲಿ ನಿರಾಳ ಅನಿಸ್ತಾ ಇರುತ್ತೆ. ಯಾಕಂದರೆ ನಮ್ಮೆಲ್ಲ ಕಷ್ಟವನ್ನು ರಾಯರ ಬಳಿ ಹೇಳ್ಕೊಂಡಿರ್ತೀವಲ್ವ, ನಮ್ಗೆ ಆ ದಿನ ಮನಸ್ಸು ಒಂಥರ ನೆಮ್ಮದಿಯಾಗಿ ಹಗೂರ ಅನ್ನಿಸ್ತಾ ಇರುತ್ತೆ. ನಿಮಗೂ ಯಾರಿಗಾರು ಈ ಥರ ಅನಿಸ್ತಾ ಇದೆ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಯಾವಾಗ ರಾಯರನ್ನು ಪೂಜೆ ಮಾಡಿದ್ರು ತುಂಬ ಖುಷಿ ಆಗುತ್ತೆ. ಹಾಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗತ್ತೆ. ನನಗೆ ಪ್ರತಿದಿನ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ನಾನು ಗುರುವಾರ ತಪ್ಪದೆ ರಾಯರಿಗೆ ಪೂಜೆ ಮಾಡ್ತೀನಿ. ಯಾವ ಗುರುವಾರ ಪೂಜೆ ಮಾಡೋಕ್ಕಾಗಲ್ಲ ಅಂತಂದರೆ ಆ ಗುರುವಾರ ಬಿಟ್ಟು ಮತ್ತೆ ಮುಂದಿನ ವಾರ ಪೂಜೆನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ರಾಯರಿಗೆ. ನನಗೆ ಗುರುವಾರ ಬರುತ್ತೆ ಅಂದ್ರೇ ಖುಷಿ. ಯಾಕಂದರೆ ರಾಯರಿಗೆ ಪೂಜೆ ಮಾಡ್ಬೋದಲ್ವಾ ಅಂತ ಹೇಳಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ನಾನು ಅಷ್ಟು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡ್ತೀನಿ. ಹಾಗೆ ರಾಯರನ್ನ ಪೂಜೆ ಮಾಡೋದಕ್ಕೂ ಮೊದಲು ನಮ್ಮ ಮನೆಯಲ್ಲೂ ಕಿರಿಕಿರಿ, ಮನೆಯವ್ರ ಮಧ್ಯೆನೇ ಮನಸ್ತಾಪ ಇರ್ತಿತ್ತು, ಅವಮಾನಗಳು, ಅನುಮಾನಗಳು, ಮನೆಯಲ್ಲಿ ಒಂಥರ ಹಿಂಸೆ ಆಗ್ತಾಯಿತ್ತು. ನಾನು ಯಾವಾಗ ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ನೋ, ನೀವು ನಂಬ್ತಿರೋ ಇಲ್ಲೋ, ನನಗೆ ಮೊದಲಿಗಿಂತನೂ ಸಿಟ್ಟು ಕಡಿಮೆ ಆಗ್ತಾ ಹೋಗ್ತು. ಯಾರನ್ನು ದ್ವೇಷ ಮಾಡುವ ಮನಸ್ಸಿಲ್ಲ. ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವಿರಲಿ ಅನ್ನೋ ಮನಸ್ಥಿತಿ. ಹಾಗೆ ಮನೇಲಿ ಆಗ್ತಿದ್ದ ಹಿಂಸೆಗಳು, ಅವಮಾನಗಳು, ಅನುಮಾನಗಳು ಅವೆಲ್ಲ ಕಡಿಮೆ ಆಗ್ತಾ ಹೋಯಿತು. ಮನೇಲಿ ಸ್ವಲ್ಪ ಪ್ರಶಾಂತತೆ ಜಾಸ್ತಿ ಆಗ್ತಾ ಹೋಯಿತು. ನೀವು ನಂಬ್ತಿರೋ ಬಿಡ್ತೀನೋ, ನಾನು ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಇದೆಲ್ಲ ನಡೀತಾ ಇದೆ. ಯಾವುದೇ ಜಗಳಗಳಾಗ್ತಾ ಇಲ್ಲ, ಮನೆ ಯಾವಾಗಲೂ ನೆಮ್ಮದಿಯಾಗಿರುತ್ತೆ, ಮನೆಯವರು ಚೆನ್ನಾಗಿರ್ತಾ ಇದ್ದೀವಿ. ಈ ರೀತಿ ನೀವು ಕೂಡ ರಾಯರನ್ನು ಪೂಜೆ ಮಾಡ್ತಾ ಬನ್ನಿ. ನೀವೇನು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ, ಅವಮಾನಗಳನ್ನ ಎದುರಿಸ್ತಾ ಇರ್ತೀರಾ, ಅನುಮಾನಗಳನ್ನು ಎದುರಿಸ್ತಾ ಇರ್ತೀರ, ಮನೆಯವ್ರ ಮಧ್ಯೆನೇ ಕಿರಿಕಿರಿ ಆಗ್ತಾ ಇರತ್ತೆ, ಇಲ್ಲ ಸಂಬಂಧಗಳು ಸರಿ ಹೋಗ್ತಾ ಇರಲ್ಲ ಅನ್ನೋರು ಪ್ರತಿ ಗುರುವಾರ ರಾಯರಿಗೆ ಒಂದು ತುಪ್ಪದ ದೀಪ ಹಚ್ಚಿ ನೀವು ರಾಯರಿಗೆ ಪೂಜೆ ಮಾಡ್ತಾ ಬನ್ನಿ. ಒಂದ್ಸಲಿ ಶುರು ಮಾಡಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ನಡೆಯುತ್ತೆ. ಹಾಗೆ ಯಾರಿಗೆಲ್ಲ ಕೆಲಸದ ಸಿಗ್ತಾ ಇಲ್ಲ, ತುಂಬ ಇಂಟರ್ವ್ಯೂಗಳು ಕೊಡ್ತಾ ಇರ್ತೀರ, ಕೆಲಸನೇ ಸಿಗ್ತಾ ಇರಲ್ಲ ಅನ್ನೋರು ಪ್ರತಿ ಗುರುವಾರ ರಾಯರಿಗೆ 2 ತುಪ್ಪದ ದೀಪ ಹಚ್ತಾ ಬನ್ನಿ. ನಿಮಗೆ ತುಪ್ಪದ ದೀಪ ಆಗಿಲ್ಲ ಅಂತಂದರೂ ಕೊಬ್ಬರಿ ಎಣ್ಣೆಯಲ್ಲಿ 2 ದೀಪನ ನೀವು ಗುರುವಾರ ಹಚ್ತಾ ಬನ್ನಿ. ನಿಮಗೆ ಆದಷ್ಟು ಬೇಗ ಖಂಡಿತವಾಗ್ಲೂ ಒಂದು ಒಳ್ಳೆ ಕೆಲಸ ಸಿಗ್ತದೆ. ನೀವು ಪ್ರತಿದಿನವೂ ರಾಯರಿಗೆ ದೀಪ ಹಚ್ಬೋದು, ಅದು ತುಂಬ ಒಳ್ಳೆಯದು. ನಂಗೆ ಪ್ರತಿದಿನ ಹಚ್ಚೋಕ್ಕಾಗಲ್ಲ ಅನ್ನೋರು ಗುರುವಾರ ತಪ್ಪದೆ ಮಡಿಯಿಂದ ನೀವು ಹಚ್ತಾ ಬನ್ನಿ. ಪ್ರತಿದಿನ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ದೇವ್ರ ಮನೆ ಸ್ವಚ್ಛಗೊಳಿಸಿ, ರಾಯರಿಗೆ ಗಂಧ ಹಚ್ಚಿ, ತುಳಸಿ ಮುಡಿಸಿ, 2 ದೀಪ ಹಚ್ಚಿ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಕೇಳ್ತಾ ಬನ್ನಿ. ನಿಮಗೆ ಖಂಡಿತವಾಗ್ಲೂ ಆದಷ್ಟು ಬೇಗ ಕೆಲಸ ಸಿಗತ್ತೆ. ಇನ್ನು ಇಂಟರ್ವ್ಯೂಗೆಲ್ಲ ಹೋಗ್ತಾ ಇದ್ದೀರಂದರೆ ರಾಯರ ಮಂತ್ರಾಕ್ಷತೆ ಇದೆ ಅಲ್ವಾ, ಅದನ್ನು ತಲೆ ಮೇಲೆ ಇಟ್ಕೊಂಡು ಹೋಗಿ, ಒಳ್ಳೆಯದಾಗತ್ತೆ. ನಾವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಂದ್ರೆ ಮಂತ್ರಾಕ್ಷತೆ ನಮ್ಮ ಜೊತೆಲಿದೆ ಅಂತಂದರೆ ಅದು ರಾಯರ ಅನುಗ್ರಹ ನಮ್ಮ ಮೇಲಿದೆ ಅಂತ ಹೇಳಿ. ನೀವು ಅದನ್ನು 2 ಪೂಜೆ ಮಾಡಾದ್ಮೇಲೆ 2 ಅಕ್ಷತೆ ಕಾಳನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ, ಇಲ್ಲ ಇನ್ನು ಹುಡುಗಿರಾದರೆ ಪರ್ಸಲ್ಲಿ ಇಟ್ಕೊಂಡು ಹೋಗಿ, ನಿಮ್ಮ ಜೊತೆ ಅದನ್ನು ತಗೊಂಡು ಹೋದರೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಶುಭ ಆಗೇ ಆಗುತ್ತೆ. ರಾಯರ ಅನುಗ್ರಹ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಸಿಗುತ್ತೆ. ಮನೇಲಿ ನೆಮ್ಮದಿ ಇಲ್ಲ, ಯಾವಾಗಲೂ ಕಿರಿಕಿರಿ, ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇರತ್ತೆ, ಇಲ್ಲ ಅತ್ತೆ ಸೊಸೆ ಮಧ್ಯೆ ಜಗಳ ಆಗ್ತಾ ಇರತ್ತೆ, ಇಲ್ಲ ಅಪ್ಪ ಮಕ್ಕಳು ಮಧ್ಯೆ ಜಗಳ ಆಗ್ತಾ ಇರತ್ತೆ ಅನ್ನೋರು ಏನು ಮಾಡಿ ಅಂತ ಅಂದರೆ, ಪ್ರತಿದಿನ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಮಡಿಯಿಂದ ರಾಯರನ್ನು ಗಂಧ ಹಚ್ಚಿ, ತುಳಸಿ ಎಲೆ ಇಟ್ಟು ರಾಯರಿಗೆ ಪ್ರತಿದಿನ 1 ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆ ದೀಪನ ಹಚ್ತಾ ಬನ್ನಿ. ಪ್ರತಿದಿನವೂ ಮಾಡ್ಬೇಕು ನೀವು. ಹಾಗೆ ಮಡಿಯಿಂದ ಇರಬೇಕು ನೀವು. ಆದಷ್ಟು ರಾಯರಿಗೆ ಯಾವತ್ತೆಲ್ಲ ಪೂಜೆ ಮಾಡ್ತೀರೋ ಆ ದಿನ ಮನೆಯಲ್ಲಿ ಮಾಂಸಾಹಾರ ಮಾಡಬೇಡಿ. ಹಾಗೆ ಬೇರೆಯವರ ಎಂಜಲನ್ನು ಸೇವಿಸಬೇಡಿ. ಹಾಗೆ ಮದ್ಯಪಾನ, ಧೂಮಪಾನ ಇದು ಯಾವುದು ಮಾಡಬೇಡಿ. ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಮನೇಲಿ ಏನು ಸಮಸ್ಯೆ ಇದೆ, ಏನು ಕಿರಿಕಿರಿ ಆಗ್ತಾ ಇದೆ ಮನೆಯವ್ರ ಮಧ್ಯೆ, ಅದೆಲ್ಲವೂ ಕಳೆದೋಗ್ತಾ ಬರುತ್ತೆ. ಮನೆಯವರು ಅನ್ಯೋನ್ಯವಾಗಿ
ಚೆನ್ನಾಗಿ ಆಗ್ತೀರಾ. ಇದು ಖಂಡಿತವಾಗ್ಲೂ ಸತ್ಯ, ನನ್ನ ಜೀವನದಲ್ಲೇ ನಡೆದಿದೆ ಇದು. ನೀವು ಯಾವಾಗ ಅತಿ ಹೆಚ್ಚು ರಾಯರನ್ನು ನಂಬ್ತಾ ಬರ್ತೀರಾ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಬರ್ತೀರಾ, ರಾಯರು ಅಷ್ಟೇ ನಿಮಗೆ ಒಲಿತಾ ಬರ್ತಾರೆ, ಅಷ್ಟೇ ನಿಮ್ಗೆ ಅತಿ ಹೆಚ್ಚು ಮನೆಯಲ್ಲಿ ಸಂಪತ್ತು, ನೆಮ್ಮದಿ ಎಲ್ಲದನ್ನು ಅತಿ ಹೆಚ್ಚು ಉಕ್ಕಿ ಉಕ್ಕಿ ಬರೋಷ್ಟು ಕೊಡ್ತಾ ಇರ್ತಾರೆ. ಆದರೆ ನೀವು ರಾಯರನ್ನ ಸಂಪೂರ್ಣವಾಗಿ ನಂಬೇಕಷ್ಟೇ. ತುಂಬ ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿ, ರಾಯರು ಎಷ್ಟು ಅವ್ರ ಮುಖ, ರಾಯರನ್ನ ನೀವು ದೀಪ ಹಚ್ಚಿ ರಾಯರ ಮುಖ ನೋಡಿದಾಗ ಅವ್ರ ಮುಖ ಎಷ್ಟು ಶಾಂತಿಯಾಗಿ ಬೆಳಗ್ತಾ ಇರತ್ತೋ ಹಾಗೆ ನಮ್ಮ ಮನೆ ಕೂಡ ಅಷ್ಟೇ ಶಾಂತಿಯುತವಾಗಿ ಬೆಳಗ್ತಾ ಇರತ್ತೆ, ಖುಷಿ ಬರ್ತಾ ಇರತ್ತೆ. ಇನ್ನು ಯಾರೆಲ್ಲ ಯಾವ ಜಾಗ ಖರೀದಿ ಮಾಡ್ಬೇಕಂತ ಇದ್ದೀರಾ, ಇಲ್ಲ ಒಂದು ಮನೆ ಕಟ್ಬೇಕಂತ ಇದ್ದೀರಾ, ಇಲ್ಲಾಂದ್ರೆ ಯಾವ್ದಾದ್ರು ಹೆಲ್ತ್ ಇಶ್ಯೂ ಆಗ್ತಾ ಇರತ್ತೆ, ಯಾವುದೋ ಕಾಯಿಲೆಯಿಂದ ನರಳುತ್ತಾ ಇದ್ದೀರಾ, ಇಲ್ಲ ಯಾವ್ದಾದ್ರು ಇಂಟರ್ವ್ಯೂ ಪಾಸ್ ಮಾಡಬೇಕು, ಕೆಲಸ ಸಿಗಬೇಕು ಅಂತ ಇರುತ್ತೆ ಅನ್ನೋರು 3 ಗುರುವಾರ ಅಥವಾ 5 ಗುರುವಾರ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿ ನೀವು ತೆಂಗಿನಕಾಯಿ ಸಂಕಲ್ಪ ಕೂಡ ಮಾಡ್ಬೋದು. ಅದನ್ನು ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಪ್ರೊಫೈಲಲ್ಲಿ ನೋಡಿದ್ರೆ ನಿಮಗೆ ಸಿಗತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. 3 ಗುರುವಾರ ಅಥವಾ 5 ಗುರುವಾರ ಮಾಡ್ತಾ ಬನ್ನಿ ರಾಯರಿಗೆ ಪೂಜೆ. ಖಂಡಿತವಾಗ್ಲೂ ಆ 5 ಗುರುವಾರ ಏನು ಮಾಡ್ತೀನಿ ಅಂತ ನೀವು ರಾಯರಿಗೆ ಸಂಕಲ್ಪ ಮಾಡ್ಕೊಂಡಿರ್ತೀರಾ, ಅದು ಮುಗಿಯೋಷ್ಟ್ರೊಳಗೆ ನೀವು ಏನು ಅಂದ್ಕೊಂಡು ಪೂಜೆನ ಶುರು ಮಾಡಿರ್ತೀರಾ ಅದು ನೀವು ಪೂಜೆ ಮುಗಿಯೋಷ್ಟ್ರೊಳಗೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನಾನು ಅಷ್ಟೇ ಯಾವಾಗಲೂ ಸಂಕಲ್ಪಗಳು ರಾಯರಿಗೆ ಪೂಜೆ ಮಾಡ್ತಾನೇ ಇರ್ತೀನಿ. ನಾನು ಯಾವ್ದು ಅಂದ್ಕೊಂಡು ನಾನು ಸಂಕಲ್ಪನ ಶುರು ಮಾಡಿರ್ತೀನಿ ಅದು ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ನಡೆದಿರುತ್ತೆ. ನಾನು ಏನು ಅಂದ್ಕೊಂಡಿರ್ತೀನಿ ಅದು ಆಗೇ ಆಗಿರುತ್ತೆ, ನಾನು ಅಂದ್ಕೊಂಡು ಸಮಯದ ಒಳಗನೆ ಆಗಿರುತ್ತೆ. ಅದು ಮಾತ್ರ ತುಂಬ ಖುಷಿ ಆಗುತ್ತೆ. ನಾನೀಗ 5 ವಾರ ಅಂದ್ಕೊಂಡಿದ್ದೀನಿ ಅಂದರೆ ನಂಗೆ 3ನೇ 4ನೇ ವಾರದಲ್ಲೇ ನನಗೆ ನಾನು ಅಂದ್ಕೊಂಡಿರೋದು ನೆರವೇರಿರುತ್ತೆ. ಹಾಗಂತ ಹೇಳಿ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸಲ್ಲ, ನಾನು ಅಂದ್ಕೊಂಡಿದ್ದ ವಾರನ ಕಂಪ್ಲೀಟ್ ಮಾಡೇ ಪೂಜೆನ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ನೀವು ಅಷ್ಟೇ ಇದು ಪೂಜೆ ಮಾಡಬೇಕು ಅಂತ ಅಂದರೆ 3 ಗುರುವಾರ ಅಥವಾ 5 ಗುರುವಾರ ಪೂಜೆ ಮಾಡೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಾಗಿಲಿಗೆ ಹೂವಿಟ್ಟು ನಂತರ ಮನೆಯೆಲ್ಲ ಗುಡಿಸಿ ಒರೆಸಿ ನಂತರ ಪೂಜೆ ಮನೆನ ನೀವು ಸ್ನಾನ ಮಾಡ್ಕೊಬಂದು ಪೂಜೆ ಮನೆನ ಮಡಿಯಿಂದ ದೇವ್ರ ಸಾಮಗ್ರಿಗಳನ್ನೆಲ್ಲ ನೀವು ಸ್ವಚ್ಛಗೊಳಿಸ್ಬೋದು. ಬೆಳಿಗ್ಗೆ ಕಷ್ಟ ಆಗುತ್ತೆ ಅನ್ನೋರು ಹಿಂದಿನ ದಿನನೇ ರಾತ್ರಿ ತಲೆ ಸ್ನಾನ ಮಾಡಿ ದೇವ್ರ ಮನೆ ವಸ್ತುಗಳನ್ನ ದೇವ್ರನ್ನ ಎಲ್ಲ ಸ್ವಚ್ಛಗೊಳಿಸಿ ನೀವು ಮಲಗ್ಬೋದು. ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ರಂಗೋಲಿ ಮೇಲೊಂದು ಮಣೆ ಇಟ್ಟು ಅದ್ರ ಮೇಲೆ ರಾಯರನ್ನು ಇಟ್ಟು ರಾಯರಿಗೆ ಅರಿಶಿಣ, ಕುಂಕುಮ, ಗಂಧ, ತುಳಸಿ ಎಲೆ, ಹಳದಿ ಹೂಗಳು ಅಂದರೆ ನೀವು ಹಳದಿ ಕಲರ್ ಹೂ ಇರುತ್ತಲ್ಲ ಸೇವಂತಿಗೆ ಅದೆಲ್ಲ, ಅದು ರಾಯರಿಗೂ ಇಷ್ಟ, ಅದನ್ನು ಕೂಡ ಮುಡಿಸ್ಬೋದು ನೀವು. ಹಾಗೆ ಎಲ್ಲ ದೇವರಿಗೂ ಅರಿಶಿಣ ಕುಂಕುಮ ಹಚ್ಚಿ ಗಂಧ ಹಚ್ಚಿ ರಾಯರಿಗೆ 2 ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆ ದೀಪನ ನೀವು ಹಚ್ಬೋದು. ಹಚ್ಬಿಟ್ಟು ನಿಮ್ದು ಏನು ಸಂಕಲ್ಪ ಇದೆ, ಯಾವ ಕಾರಣಕ್ಕಾಗಿ ರಾಯರನ್ನು ಪೂಜೆ ಮಾಡ್ತಾ ಇದ್ದೀರಾ ಅಂತೇಳಿ ಭಕ್ತಿಯಿಂದ ರಾಯರ ಬಳಿ ಕೇಳ್ಕೊಳ್ಳಿ. ರಾಯರೇ ನಮಗೆ ನೀನೇ ಗತಿ, ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ರಾಯರೇ, ನಿಮ್ಮನ್ನೇ ನಂಬ್ಕೊಂಡು ನಾನು ಈ ಸಂಕಲ್ಪನ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ನನಗಿದ್ರಿಂದ ಪರಿಹಾರ ಕೊಡು ಅಂತ ಹೇಳಿ ರಾಯರಿಗೆ ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮಗೆ ರಾಯರು ಖಂಡಿತ ಒಲಿತಾರೆ, ಅನುಗ್ರಹ ಕೊಟ್ಟೇ ಕೊಡ್ತಾರೆ. ಅದಾದಮೇಲೆ ರಾಯರಿಗೆ ನೀವು ತುಪ್ಪದ ಆರತಿನ ಮಾಡಬೇಕಾಗತ್ತೆ. ಆರತಿ ತಟ್ಟೆಗೆ ಏನಿರುತ್ತೆ, ನೀವು ಕರ್ಪೂರದ ಆರತಿ ಮಾಡ್ತೀರಲ್ಲ ಅದೇ ಥರ ಆರತಿ ತಟ್ಟೆಯಲ್ಲಿ ತುಪ್ಪದ ಬತ್ತಿ ಇರುತ್ತಲ್ವ, ತುಪ್ಪದ ಬತ್ತಿ ನಿಮಗೆ ಬೇಕಾದರೆ ಲಿಂಕಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಒಂದು 200 ಪೀಸ್ ಸಿಗತ್ತೆ ನಿಮಗೆ, ಅದು ಪ್ಯೂರ್ ತುಪ್ಪದ ಬತ್ತಿ. ಅದನ್ನು ಇಟ್ಬಿಟ್ಟು ರಾಯರಿಗೆ ನೀವು ಆರತಿನ ಮಾಡಬೇಕಾಗುತ್ತೆ. 2 ತುಪ್ಪದ ದೀಪನ ಹಚ್ಚಬೇಕು, ಅದಲ್ಲದೆ ರಾಯರಿಗೆ ತುಪ್ಪದ ಆರತಿನ ಮಾಡಬೇಕಾಗತ್ತೆ. ಆರತಿ ಮಾಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಮನಸ್ಸಲ್ಲಿ ಜಪಿಸ್ತಾ ಇರಬೇಕು. ಆದಷ್ಟು ಖುಷಿ ಮತ್ತು ಭಕ್ತಿಯಿಂದ ಪೂಜೆ ಮಾಡಿ. ನೀವೆಷ್ಟು ಖುಷಿಯಿಂದ ಪೂಜೆ ಮಾಡ್ತೀರೋ ಅಷ್ಟು ರಾಯರಿಗೆ ಇಷ್ಟ ಆಗುತ್ತೆ ನಿಮ್ಮ ಪೂಜೆ ಮಾಡಬೇಕಲ್ಲ, ಈ ಥರ ಪೂಜೆ ಮಾಡಿದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ ಅಂತ ವಿಡಿಯೋದಲ್ಲಿ ನೋಡಿದೆ ಅಂತ ಆ ರೀತಿಯಾಗಿ ಪೂಜೆ ಮಾಡಬೇಡಿ. ನಂಗೆ ರಾಯರು ಇದ್ದಾರೆ, ನನ್ನ ಕೈ ಬಿಡಲ್ಲ, ಯಾವತ್ತಿದ್ರು ನಾನು ಅಂದ್ಕೊಂಡಿದ್ದು ನೆರವೇರಿಸ್ತಾರೆ ಅಂತ ಹೇಳಿ ಬೇಡ್ಕೊಂಡು ಪೂಜೆ ಮಾಡಿ, ಖಂಡಿತವಾಗ್ಲೂ ನೆರವೇರ್ತಾರೆ. ಆರತಿ ಬೆಳಗ್ಗೆ ಆದಮೇಲೆ ನೀವು
ಭಕ್ತಿಯಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರ ಮಂತ್ರವನ್ನು ಜಪಿಸಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ರಾಯರ ಮಂತ್ರವನ್ನು ಜಪಿಸಿ. 3 ಬಾರಿ ಜಪಿಸ್ಬೋದು, 5 ಬಾರಿ ಜಪಿಸ್ಬೋದು, 7 ಬಾರಿ ಜಪಿಸ್ಬೋದು, 9 ಬಾರಿ, ಹೀಗೆ 21 ಬಾರಿ, 108 ಬಾರಿ ಜಪಿಸಿದ್ರೆ ಅತ್ಯಂತ ಶ್ರೇಷ್ಠ ಅಂತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಜಪಿಸಿ. ರಾಯರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ. ಯಾವುದು ಅದು ಅಂತ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಜಪಿಸಿ. ಇದೇ ರೀತಿ ನೀವು 3 ಬಾರಿ 3 ದಿನ 5 ದಿನ ಏನು ಅಂದ್ಕೊಂಡಿರ್ತೀರ, 3 ದಿನ ಪೂಜೆ ಮಾಡ್ತೀನಿ ಇಲ್ಲ 5 ದಿನ ಪೂಜೆ ಮಾಡ್ತೀನಿ ಅಂತೇಳಿ, ಅಷ್ಟು ದಿನನೂ ಕೂಡ 3 ಗುರುವಾರ ನೀವು ಅಥವಾ 5 ಗುರುವಾರ ಈ ಒಂದು ಪೂಜೆನ ಮಾಡ್ಬೋದು. ಲಾಸ್ಟ್ ಗುರುವಾರ ಏನಿರುತ್ತಲ್ವ ಅವತ್ತು ಏನಾದರೂ ನೈವೇದ್ಯನ ಮಾಡಿ ರಾಯರಿಗಿಟ್ಟು ಪೂಜೆ ಮಾಡಿಬಿಟ್ಟು ಆ ನೈವೇದ್ಯವನ್ನು ನೀವು ಹಸುವಿಗೆ ಅಥವಾ ಮನೆಯಲ್ಲಿರೋ ಮಕ್ಕಳಿಗೆ ಇಲ್ಲ ಮನೆಯವರಿಗೆ ಎಲ್ಲರಿಗೂ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಜಾಸ್ತಿ ಜನಕ್ಕೆ ಹಂಚಿ. ನಾವು ಹಂಚೋದ್ರಿಂದನೇ ಇನ್ನೂ ತುಂಬ ಒಳ್ಳೆಯದಾಗತ್ತೆ. ರಾಯರು ಪೂಜೆಗಳನ್ನು ಮುಖ್ಯವಾದದ್ದು ಹಂಚಬೇಕು. ನಾವು ಮಾಡಿದ್ದ ಸಿಹಿ ಏನಿರುತ್ತೆ ಅದನ್ನು ಹಂಚಬೇಕು. ಏನಾದರೂ ಸಿಹಿ ಮಾಡಿ ಹಂಚಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಮನೇಲಿ ನೆಮ್ಮದಿಯಾಗಿರುತ್ತೆ. ನಿಮ್ಗೇನು ಮನೇಲಿ ಕಿರಿಕಿರಿ ಆಗ್ತಾಯಿದೆ, ಮನೇಲಿ ನೆಮ್ಮದಿನೇ ಇಲ್ಲ ಅನ್ನೋರು ಈ ಒಂದು ಪೂಜೆನ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಹಾಗೆ ಯಾರೆಲ್ಲ ರಾಯರನ್ನು ನಂಬ್ತೀರಾ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.